ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಫ್ರಿಜ್ಜು ಮತ್ತು ವಾಷಿಂಗ್ ಮೆಷಿನನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಲಿಕ್ಕೆ ಅನುಕೂಲ ಆಗುವಂತಹ ಒಂದು ಟ್ರಾಲಿಯ ಅನ್ಬಾಕ್ಸಿಂಗನ್ನು ನೋಡೋಣ. ಮೀಡಿಯಾ ಮಾಹಿತಿಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಆತ್ಮೀಯ ಸ್ನೇಹಿತರಿಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಗಳನ್ನು ಹೊತ್ತಿರತಕ್ಕಂತಹ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳನ್ನು ನೀವು ನಿಮ್ಮ ನೋಟಿಫಿಕೇಷನ್ನಲ್ಲಿ ಪಡೆದುಕೊಳ್ಳಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ವಾಷಿಂಗ್ ಮೆಷಿನನ್ನು ಬಾತ್ರೂಮ್ನಲ್ಲಿ ಅಥವಾ ಯುಟಿಲಿಟಿನಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿಯೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆದರೆ ಕೆಲವೊಬ್ಬರಿಗೆ ಬಾತ್ರೂಮು ಚಿಕ್ಕದಾಗಿರುತ್ತೆ ಹಾಗೂ ಯುಟಿಲಿಟಿನಲ್ಲೂ ಕೂಡ ಸಾಕಷ್ಟು ಜಾಗ ಇಲ್ಲದೇ ಇರೋದರಿಂದ ವಾಷಿಂಗ್ ಮೆಷಿನನ್ನು ಮನೆಯ ಬೇರೆ ಭಾಗದಲ್ಲಿ ಇಟ್ಟುಕೊಂಡು ವಾಷಿಂಗ್ ಮೆಷಿನನ್ನು ಬಳಸುವಾಗ ಮಾತ್ರ ಅದನ್ನು ವಾಷಿಂಗ್ ಮೆಷಿನ್ ಬಳಸಲಿಕ್ಕೆ ಅನುಕೂಲ ಆಗಿರ್ತಕ್ಕಂತಹ ಸ್ಥಳದಲ್ಲಿ ತಂದು ವಾಷಿಂಗ್ ಮೆಷಿನ್ನ ಉಪಯೋಗಿಸ್ಕೊಂಡು ನಂತರ ಮತ್ತೆ ಅದೇ ಸ್ಥಳಕ್ಕೆ ಅದನ್ನು ಸ್ಥಳಾಂತರಿಸ್ತಾರೆ. ಅಂಥವರಿಗಾಗಿಯೇ ಸುಲಭವಾಗಿ ವಾಷಿಂಗ್ ಮೆಷಿನನ್ನು ಸ್ಥಳಾಂತರ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಟ್ರಾಲಿಯನ್ನು ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಟ್ರಾಲಿಯ ಅನ್ಬಾಕ್ಸಿಂಗ್ ನೋಡೋಣ. ಇದು ಮೆಟಲ್ನಿಂದ ಮಾಡಿರ್ತಕ್ಕಂತಹ ಟ್ರಾಲಿ ಆಗಿರುತ್ತೆ. ಇದೇ ಥರ ಗಟ್ಟಿಮುಟ್ಟಾದ ಪ್ಲಾಸ್ಟಿಕ್ಕಿನಿಂದ ಮಾಡಿರ್ತಕ್ಕಂಥ ಟ್ರಾಲಿ ಕೂಡ ನಿಮಗೆ ಸಿಗುತ್ತವೆ. ಸ್ನೇಹಿತರೆ, ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಟ್ರಾಲಿಗಳು ನಿಮಗೆ ಬೇರೆ ಬೇರೆ ರೇಟ್ನಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ಟ್ರಾಲಿ ಎಷ್ಟು ಚೆನ್ನಾಗಿದೆ ಅಂತ. ಈ ಟ್ರಾಲಿನಲ್ಲಿ ಕೆಳಗಡೆ ನೋಡಿ 4 ವೀಲ್ಗಳಿವೆ ಮತ್ತು ಅದರ ಜೊತೆಗೆ 4 ಬುಷ್ಗಳನ್ನು ಕೂಡ ಕೊಟ್ಟಿದ್ದಾರೆ. 4 ಬುಷ್ಗಳು 4 ದೊಡ್ಡದಾದಂತಹ ಸ್ಕ್ರೂಗೆ ಅಟ್ಯಾಚ್ ಆಗಿದ್ದಾವೆ. ಈಗ ವೀಲ್ ಕಡೆಗೆ ಇರತಕ್ಕಂತಹ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗಿತಾ ಇದ್ದೀವಿ. ನಾವು ಪೂರ್ತಿ ಟ್ರಾಲಿಯ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗಿತಾ ಇಲ್ಲ, ಬರೀ ವೀಲ್ ಮತ್ತು ಬುಷ್ ಕಡೆ ಇರತಕ್ಕಂತಹ ಪ್ಲಾಸ್ಟಿಕ್ ಕವರನ್ನು ಮಾತ್ರ ತೆಗಿತಾ ಇದ್ದೀವಿ. ವೀಲ್ಗಳ ಕಡೆಗೆ ಮತ್ತು ಬುಷ್ ಕಡೆ ಇರ್ತಕ್ಕಂತಹ ಪ್ಲಾಸ್ಟಿಕ್ಕನ್ನು ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ನಿಮಗೆ ಬೇಕು ಅನಿಸಿದರೆ ನೀವು ಪೂರ್ತಿ ಪ್ಲಾಸ್ಟಿಕ್ ಕವರನ್ನ ತೆಗೆದು ಉಪಯೋಗಿಸ್ಕೋಬೋದು. ನಾಲ್ಕು ಕಾರ್ನರ್ಗಳಲ್ಲಿ ಇರತಕ್ಕಂತಹ ಪ್ಲಾಸ್ಟಿಕ್ಕನ್ನು ತೆಗಿತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈ ಟ್ರಾಲಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ. ವೀಲೆಲ್ಲ ಎಷ್ಟು ಫ್ರೀಯಾಗಿ ಮೂವ್ ಆಗ್ತಾ ಇದ್ದಾವೆ. ಈ ಟ್ರಾಲಿ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ವೀಲ್ಗಳ ಜೊತೆಗೆ ಕೊಟ್ಟಿರ್ತಕ್ಕಂತಹ ಬುಷ್ಗಳ ಒಂದು ನಟ್ ಏನಿದೆ ಅದನ್ನು ನೀವು ತಿರುಗಿಸ್ತಾ ಹೋಗಬೇಕು. ಆಗ ಬುಷ್ಗಳು ಕೆಳಗಿಳಿತಾ ಹೋಗ್ತವೆ. 4 ಕಡೆ ಈ ಥರ ನೀವು ತಿರುಗಿಸ್ತಾ ಹೋದರೆ 4 ಕಡೆಗಳಲ್ಲಿ ಇರ್ತಕ್ಕಂತಹ ಬುಷ್ಗಳು ಕೆಳಗಿಳಿತಾ ಹೋಗ್ತವೆ. ಆಗ ವೀಲ್ಗಳ ಹೈಟು ಎತ್ತರ ಆಗುತ್ತೆ, ಅಂದರೆ ವೀಲ್ಗಳು ನೆಲ ಬಿಟ್ಟು ಎತ್ತರಕ್ಕೆ ಬರುತ್ತೆ. ಆಗ ವೀಲ್ಗಳು ನೆಲವನ್ನು ಟಚ್ ಮಾಡೋದಿಲ್ಲ. ಈ ಒಂದು 4 ಬುಷ್ಗಳೇನಿದ್ದಾವೆ ಅವು ಏರ್ ಟೈಟಾಗಿ ನೆಲವನ್ನು ಬಿಗಿಯಾಗಿ ಹಿಡ್ಕೊಳ್ಳುತ್ತವೆ. ಅಂದರೆ ನೀವು ಅದರ ಮೇಲೆ ಇಟ್ಟಿರ್ತಕ್ಕಂಥ ಮಷೀನು ರಿನ್ಸ್ ಆಗುವಾಗ
ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ, ಜೋರಾಗಿ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಈ ಒಂದು 4 ಬುಷ್ಗಳೇನಿದ್ದಾವೆ ಅವು ಏರ್ ಟೈಟ್ ಹಾಕಿ ಕೆಳಗಡೆ ನೆಲವನ್ನು ಬಿಗಿಯಾಗಿ ಇಟ್ಕೊಳ್ಳೋದ್ರಿಂದ ಮಷೀನು ಯಾವುದೇ ಥರ ಒಂದು ಜೋರಾಗಿ ಅಲುಗಾಡೋದಾಗಲಿ ಅಥವಾ ಜಾಗವನ್ನು ಸ್ಥಳಾಂತರ ಮಾಡೋದಾಗಲಿ ಆ ಥರ ಏನೂ ಆಗಲ್ಲ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, 4 ಕಡೆಗಳಲ್ಲಿ ಒಂದು ಸ್ಕ್ರೂವನ್ನು ತಿರುಗಿಸ್ಕೋತಾ ಇದ್ದೀವಿ. 4 ಕಡೆ ಇರ್ತಕ್ಕಂಥ ಬುಷ್ಗಳು ನೆಲವನ್ನು ಟಚ್ ಮಾಡ್ತಾ ಇದ್ದಾವೆ. ಹಾಗೆಯೇ ವೀಲ್ಗಳು ನೆಲ ಬಿಟ್ಟು ಎತ್ತರಕ್ಕೆ ಬರ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಈಗ ಟ್ರಾಲಿ ಬಿಗಿಯಾಗಿ ನೆಲವನ್ನು ಕಚ್ಕೊಂಡಿದೆ. ಇಲ್ಲಿ ಕೆಳಗಡೆ ಮತ್ತೆ 4 ಸ್ಕ್ರೂಗಳನ್ನು ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ 4 ಸ್ಕ್ರೂಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಒಂದು ಮಷೀನಿನ ಉದ್ದ ಮತ್ತು ಅಗಲದ ಅಳತೆಯ ಪ್ರಕಾರ ನೀವು ಈ ಸ್ಕ್ರೂಗಳನ್ನು ಲೂಸ್ ಮಾಡಿಕೊಂಡು ಮಷೀನ್ನ ಅಳತೆಗೆ ತಕ್ಕಂತೆ, ಅಂದರೆ ಉದ್ದ ಮತ್ತು ಅಗಲದ ಅಳತೆಗೆ ತಕ್ಕಂತೆ ನೀವು ಈ ಟ್ರಾಲಿಯನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಅಲ್ಲಿರ್ತಕ್ಕಂಥ 4 ಸ್ಕ್ರೂನ ಲೂಸ್ ಮಾಡಿಕೊಂಡು ಈ ಥರ ನೀವು ಸೈಜಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ಈ ಥರ ಅಗಲವನ್ನು ಹೆಚ್ಚಿಸ್ಕೋಬೋದು, ಉದ್ದವನ್ನು ಕೂಡ ಹೆಚ್ಚಿಸ್ಕೋಬೋದು. ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಎಷ್ಟು ಫ್ರೀಯಾಗಿ ಮೂವ್ ಆಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದು ನಾವು ತೊಗೊಂಡಿರ್ತಕ್ಕಂತಹ ಒಂದು ವಾಷಿಂಗ್ ಮಿಷಿನ್ನ ಟ್ರಾಲಿ ತುಂಬ ಉಪಯುಕ್ತಕರವಾಗಿದೆ. ನೀವು ಕೂಡ ಇದನ್ನು ತೊಗೊಂಡು ಉಪಯೋಗಿಸ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಯಲ್ಲಿ ನಿಮ್ಮ ವಾಷಿಂಗ್ ಮಿಷಿನನ್ನು ಒಂದು ಸ್ಥಳದಿಂದ ನಿಮ್ಮ ಅನುಕೂಲಕರ ಸ್ಥಳಕ್ಕೆ ಸ್ಥಳಾಂತರಿಸ್ಕೊಳ್ಳಿಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಸ್ನೇಹಿತರೆ, ನೀವು ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಥರ ಮಾಡೆಲ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಬೇರೆ ಬೇರೆ ರೇಟು ಅದರ ಪ್ರಕಾರ ಇರುತ್ತೆ. ಅದನ್ನು ನೋಡಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕೊಂಡ್ಕೋಬೋದು. ಪ್ರೀತಿಯ ಸ್ನೇಹಿತರೆಲ್ಲರೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲೇ ತಿಳಿಸಿ. ಮತ್ತೆ ಹೊಸ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ಗೆ ಸದಾಕಾಲಕ್ಕೂ ಇರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.